ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇಲ್ಲಿ ಒಂದು ಕಡೆ ನೀರಿಟ್ಟಿದ್ದೀವಿ ಅಂದರೆ ರೊಟ್ಟಿ ಮಾಡೋದಕ್ಕೆ. ಈಗ ಸ್ವಲ್ಪ ಪಾತ್ರೆ ಎತ್ತು ತೊಳಿತಾ ಇದ್ದೀನಿ. ಇದು ಮಾರ್ನಿಂಗು, ಬೆಳಗ್ಗೆ ಎದ್ದ ತಕ್ಷಣ ನಮ್ಮದು ಕೆಲಸ ಸ್ಟಾರ್ಟ್ ಆಗೋದು ಹೀಗೆ. ನೀರು ಕಾದು ಬಿಸಿ ಆದ ನಂತರ ಅದಕ್ಕೆ ಹಿಟ್ಟಾಗಿ ನಮ್ಮ ಮನೆಯವರು ಕಲಸಿ ಇಟ್ಟಿರ್ತಾರೆ. ಅಷ್ಟರಲ್ಲಿ ರೊಟ್ಟಿ ಬೇಯಿಸೋರು ಬರ್ತಾರೆ. ಇವತ್ತಿಬ್ಬರು ಬಂದಿದ್ದಾರೆ. ಸೊ ಇಬ್ಬರು ಬಂದರೆ ಒಬ್ಬರು ನಿನ್ನೆ ಅಂದರೆ ರೊಟ್ಟಿ ಬೇಯಿಸಿ ಹೋಗಿರ್ತಾರಲ್ವ, ಹಂಚು ಹಾಗೆ ಬಿಟ್ಟು ಹೋಗಿರ್ತಾರೆ. ಅದನ್ನು ವಾಶ್ ಮಾಡ್ತಾರೆ, ಅಂದರೆ ಎಲ್ಲ ಕ್ಲೀನಿಂಗ್ ಕೆಲಸ ಅವ್ರು ಮಾಡ್ತಾರೆ. ಸ್ಟವ್ ಒರೆಸೋದಾಗಿರ್ಬೋದು, ಹಂಚು ತೊಳೆಯೋದಾಗಿರ್ಬೋದು, ಮಷಿನ್ ಒರೆಸೋದೆಲ್ಲ ಒಬ್ಬರು ಮಾಡ್ತಾರೆ. ಒಬ್ಬರು ಹಿಟ್ಟನ್ನು ಮಿಕ್ಸ್ ಮಾಡಿ ಬೆಳೆಸ್ತಾರೆ. ಸೊ ಈ ರೀತಿ ನಮ್ಮ ದಿನ ಸ್ಟಾರ್ಟ್ ಆಗುತ್ತೆ ನಮ್ಮ ರೊಟ್ಟಿ ಬಿಸ್ನೆಸ್ನಲ್ಲಿ. ಅದಾದಮೇಲೆ ಅಂದರೆ ಹಿಟ್ಟನ್ನು ಬೆಳೆಸಿದಾದಮೇಲೆ ಅವರು ರೊಟ್ಟಿನ ತೆಗೆದುಕೊಳ್ತಾರೆ, ಅಂದರೆ ಮಷಿನಿಂದ. ಕೆಲವೊಂದು ಸರಿ ನಮ್ಮ ಮನೆಯವ್ರು ತೆಗೆಸ್ತಾರೆ. ಇವತ್ತು ಅವರು ರೊಟ್ಟಿ ಕೊಡೋದಕ್ಕೆ ಹೋಗಿದ್ದಾರೆ, ಅವರು ಮತ್ತು ನನ್ನ ಮಗಳು ಇಲ್ಲೇ ಲೋಕಲ್ಲು. ಹಾಗಾಗಿ ಇವತ್ತು ಅವರೇ ತಗೊಳ್ತಾ ಇದ್ದಾರೆ. ಸೊ ಕೆಲವೊಂದು ದಿನ ಅವರೇ ಬೆಳಗ್ಗಿಂದ ಸಂಜೆವರೆಗೂ ಅವರೇ ಮಾಡಿ ಹೋಗ್ತಾರೆ ಎಲ್ಲನೂ A to Z. ಅಂದರೆ ಮಷೀನಲ್ಲಿ ರೊಟ್ಟಿ ಬೀಳ್ಸೋದಾಗಿರ್ಬೋದು, ಹಿಟ್ಟು ಮಿಕ್ಸ್ ಮಾಡೋದಾಗಿರ್ಬೋದು, ರೊಟ್ಟಿ ತಕ್ಕೊಳ್ಳೋದು, ಬೇಯಿಸೋದು, ಪ್ರತಿಯೊಂದು ಅವರೇ ಮಾಡಿಟ್ಟು ಹೋಗ್ತಾರೆ. ಕೆಲವು ಸರಿ ನಮ್ಮ ಮನೆಯವರು ನಾನು ತುಂಬ ಆರ್ಡ್ರ್ ತುಂಬ ರೊಟ್ಟಿ ಮಾಡೋದಿದ್ದಾಗ ನಾವು ತೆಗೆಸ್ತೀವಿ, ನಾವು ಹೆಲ್ಪ್ ಮಾಡ್ತೀವಿ. ಈ ಥರ ನಮ್ಮ ರೊಟ್ಟಿ ಬಿಸ್ನೆಸ್ ಈಗ ಸಾಗ್ತಾ ಇದೆ. ಇನ್ನು ನಮ್ಮಲ್ಲಿ ಕೆಲಸ ಬರೋರು 3 ಜನ. ಸೊ ಒಬ್ಬರಿಗೆ 300 ರೂಪಾಯಿ ದಿನಕ್ಕೆ, ತಿಂಗಳಿಗೆ 9,000 ರೂಪಾಯಿ. ಒಂದೊಂದು ದಿನ ರಜೆ ಇರುತ್ತಲ್ವ, ಸೊ ಅವತ್ತಿನ ದಿನ ಪೇಮೆಂಟ್ ನಾವು ಕೊಡೋದಿಲ್ಲ ರಜೆ ಇದ್ದಾಗ. ಈಗ ಒಂದೆರಡು ಪ್ಲೇಟ್ ರೊಟ್ಟಿನ ತಕ್ಕೊಂಡು ಈ ಥರ ಒಬ್ಬರು ಇಟ್ಕೊಂಡು ಬೇಯಿಸ್ತಾರೆ. ಅಷ್ಟರಲ್ಲಿ ಒಬ್ಬರು ಎಲ್ಲ ಹಿಟ್ಟನ್ನು ಮತ್ತು ಉಳಿದಿರುವಂಥ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಬೀಳಿಸ್ತಾರೆ. ಅದಾದಮೇಲೆ ಇಬ್ಬರು ರೊಟ್ಟಿ ಬೇಯಿಸಿ ಒಂದೇ ಸರಿ ಎದ್ದು ಮತ್ತೆ ತಗೊಳ್ತಾರೆ. ಸೊ ನೀವು ನೋಡ್ಬೋದು ಯಾವ ಥರ ಹಿಟ್ಟು ಮಿಕ್ಸ್ ಆಗಿ ಬೀಳ್ತಾ ಇದೆ ಅಂತ. ಸೊ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ, ಕಲ್ತಿದ್ದಾರೆ. ಸ್ಟಾರ್ಟಿಂಗ್ ಬಂದಾಗ ಅವ್ರಿಗೂ ಒಂದು ವಾರ ಆದರೂ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಕಲಿಯೋದಕ್ಕೆ. ನಾವು ಕೂಡ ಕಲಿಯೋದಕ್ಕೆ ಅವಕಾಶ ಕೊಡ್ತೀವಿ. ಪ್ರತಿಯೊಬ್ರಿಗೂ 1 ವೀಕ್ ಆದರೂ ಟೈಮ್ ತೊಗೊಂಡು ಅವರು ಕಲಿತಾರೆ. ಎಲ್ಲನೂ ನೀಟಾಗಿ ಬೀಳಿಸೋದು, ಹಿಟ್ಟು ಮಿಕ್ಸ್ ಮಾಡೋದು, ರೊಟ್ಟಿ ಬೇಯಿಸೋದು ಎಲ್ಲನೂ ಪ್ರತಿಯೊಂದು ಅವರು ಚೆನ್ನಾಗಿ ಕಲ್ತಿದ್ದಾರೆ ಇವಾಗ. ಸೊ ಹಾಗಾಗಿ ನಾವು ಸಡನ್ನಾಗಿ ಯಾರನ್ನು ಬೇಗನೆ ಕೆಲಸಕ್ಕೆ ತಗೊಳ್ಳೋದಿಲ್ಲ. ಹಾಗೆ ಈಗ ನೋಡ್ಬೋದು ಇಲ್ಲಿ ರೊಟ್ಟಿ ಪ್ಯಾಕ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಮತ್ತೆ ಫೋನ್ ಮಾಡಿ ಹೇಳಿದ್ರು ರೊಟ್ಟಿ ಪ್ಯಾಕ್ ಮಾಡಿರು, ಕೊಟ್ಟು ಬರೋದಿದೆ ಅಂತೇಳಿ. ಸೊ ಈಗ ರೊಟ್ಟಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಇವು ನಿನ್ನೆ ಉಳಿದಿರುವಂಥ ರೊಟ್ಟಿಗಳು ಇವತ್ತು ಕೊಡ್ತಾಯಿದ್ದೀವಿ. ನಮ್ಮ ಪಪ್ಪ ರೊಟ್ಟಿ ಜಾರ್ ಬೀಳಿಸಿದ್ದು ಅದೇ ಹಿಂಗೆ ಜಾರ್ ಬಿದ್ದಾನೆ, ಹಿಂಗೆ ನೀರು ಹಾಕಿದ್ದು ಅದೇ ಎಷ್ಟದ ರೊಟ್ಟಿ? 500 ರೊಟ್ಟಿ. ನಮ್ಮ ಪಪ್ಪ ರೊಟ್ಟಿ ಕೊಡಕ್ಕೆ ಹೋಗದರು. ನೋಡಿ ನೋಡಿ ಇಲ್ಲ ಎಷ್ಟು ರೊಟ್ಟಿ ಅದ ತೋರಿಸಿ. 9 9 ಅಲ್ವಾ? 500. 1 2 3 4 5. 500. ನೋಡು ನಮ್ಮ ಪಪ್ಪ ರೆಡಿ ಹಾಕತ್ತ ಹೋಗಕ್ಕೆ. ಡ್ರೆಸ್ ಯಾವ್ದು ಉತ್ಕೊಂತ ಇದೇನಪ್ಪ? ನೋಡಿ ಪಪ್ಪ ರೊಟ್ಟಿ ಕಳಕ ಯಾವ್ದಿಕ್ ಪಪ್ಪ ಮಗಳ ನೋಡಿ ಎಷ್ಟು ರೊಟ್ಟಿ ಪಪ್ಪ? 500. 500. ಮತ್ತು ನನಗೊಂದು 5 ಕೊಟ್ಟು ಬಿಡು. ಬೆಲ್ಲಕ್ ಬಾ. ಏ ಮೇಡಮ್ ನೋಡಿ ನಮ್ಮ ಪಪ್ಪ ಎಷ್ಟು ಕಷ್ಟಪಟ್ಟು ರೊಟ್ಟಿ ಕೊಡಕ್ಕೆ ಹೋಗ್ತಾರ. ನೋಡಿ ರೊಟ್ಟಿ ಕೋಡಿ ಹಾಕ್ತಾರ, ಕೋಡಿನ ಕೊತ್ತಬೇಕು, ಕೊತ್ತಲ್ಲ ಹೋಗ್ಬೇಕಂದ್ರೆ ಫೋನ್ ಮಾಡಿ ಅಪ್ಪ ಫಸ್ಟ್ ದಾರತಿಗೆ ಆಡಲ್ಲ ಕತ್ತು ಫಸ್ಟ್ ಕಾಮಾಡಿ ಅಪ್ಪ ಫಸ್ಟ್ ದಾರತಿಗೆ ಆಡಲ್ಲ ಕಾಮಾಡಿ ನೋಡಕ್ಕೆ ಮಾತ್ರ ಇಲ್ಲ ದಾರ ಇದು ಒಳಗೆ ಹೋಗುತ್ತೆ. ಇದ್ರೊಳಗ ಗಾಳಿ ಒಳಗೆ ಹಿಂಗ ಕತ್ತಿ ಹಿಂಗ ಪಂಚಾಯತ್ ಗಾಳಿ ಅಲ್ಲ. ನೋಡ್ಬೇಕು ನೀನು. ಓ ಏನು ಗೊತ್ತಾ, ನಾನೇ ಮಾಡೋಕ್ಕಲ್ಲ. ಬರಕ ಒಂದು ಚಕ್ರ ತಂಬ, ಆಯ್ತು. 4 ತಂಬ, 4 ಆಗಲ್ಲ 5 6 8 9 10 ಚಕ್ರ ತಂಬ. ಆಗಲ್ಲ ತಂದಿದ್ದಲ್ಲ. ಎಷ್ಟು ಎಲ್ಲರೂ ನೋಡಿದ್ರಲ್ವ ಇವತ್ತಿನ ಸಿಂಪಲ್ ವಿಡಿಯೋ. ಬೆಳಗ್ಗೆ ಎದ್ದಾಗಿನಿಂದ ರೊಟ್ಟಿ ಮಾಡಿ ಅದನ್ನು ಬೇಯಿಸಿ ಕೊಟ್ಟು ಬರೋದ್ರವರೆಗೆ ನಮ್ಮ ಸಿಂಪಲ್ ವಿಡಿಯೋ ವ್ಲಾಗ್ ಇದು. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ. ಸೊ ಇದೇ ಥರ ಇರುತ್ತೆ ನಮ್ಮದು ಡೈಲಿ ಆಲ್ಮೋಸ್ಟ್ ರುಟೀನು. ಆರ್ಡ್ರ್ ಜಾಸ್ತಿ ಇದ್ದಾಗ ಸ್ವಲ್ಪ ಟೆನ್ಷನ್ ಜಾಸ್ತಿ ಅಷ್ಟೇ. ಥ್ಯಾಂಕ್ ಯು.